ಈ ದಿನದ ವಿಶೇಷವಾದ ಸುದ್ದಿ ನಿಮಗೆ ನೋಡಿ, ನ್ಯೂಸ್ ಪೇಪರ್ ಓದ್ತೀನಿ. ಮನೆಗೆ ಕರೆದೊಯ್ಯುವಂತೆ ಪೊಲೀಸರು ಎಚ್ಚರಿಕೆ ನೀಡಿದ್ದಾರೆ. ಪೋಷಕರನ್ನು ಮನೆಯಿಂದ ಹೊರಹಾಕಲಾಗುತ್ತಿದೆ. ನಮಸ್ಕಾರ ಸ್ನೇಹಿತರೆ, ಈ ದಿನದ ವಿಶೇಷವಾದ ಸುದ್ದಿ ನಿಮಗೆ ನೋಡಿ, ನ್ಯೂಸ್ ಪೇಪರ್ ಓದ್ತೀನಿ. ಪೋಷಕರನ್ನು ವೃದ್ಧಾಶ್ರಮಕ್ಕೆ ದೂಡಿದರೆ ಬೀಳುತ್ತೆ ಕೇಸ್. ನೋಡಿ, ಎತ್ತ ತಂದೆ ತಾಯಿಯರನ್ನು ಸರಿಯಾಗಿ ನೋಡಿಕೊಳ್ಳದೆ ವೃದ್ಧಾಶ್ರಮಕ್ಕೆ ದೂಡುವ ನಿರ್ದಯಿ ಮಕ್ಕಳ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಲು ನಗರದ ಪೊಲೀಸರು ಸಜ್ಜಾಗಿದ್ದಾರೆ. ಅಲ್ಲದೆ ಈಗಾಗಲೇ ವೃದ್ಧಾಶ್ರಮಕ್ಕೆ ಸೇರಿರುವ ವಯೋವೃದ್ಧ ತಂದೆ ತಾಯಿಯರನ್ನು ಕೂಡಲೇ ಮನೆಗೆ ಕರೆದೊಯ್ಯುವಂತೆ ಪೊಲೀಸರು ಎಚ್ಚರಿಕೆ ನೀಡಿದ್ದಾರೆ. ರಾಜಧಾನಿಯಲ್ಲಿ ಮಕ್ಕಳು ತಂದೆ ತಾಯಿಯನ್ನು ಸರಿಯಾಗಿ ಪೋಷಣೆ ಮಾಡದೆ ವೃದ್ಧಾಶ್ರಮಕ್ಕೆ ಸೇರಿಸುತ್ತಿರುವ ಪ್ರಕರಣಗಳು ಹೆಚ್ಚಾಗುತ್ತಿವೆ. ಹೆತ್ತು ಹೊತ್ತು ಸಾಕಿದ ಪೋಷಕರನ್ನು ಮನೆಯಿಂದ ಹೊರಹಾಕಲಾಗುತ್ತಿದೆ. ಇನ್ನೂ ಕೆಲವರು ಸಾಕಲು ಶಕ್ತರಾಗಿದ್ದರೂ ಪೋಷಕರನ್ನು ವೃದ್ಧಾಶ್ರಮಕ್ಕೆ ಸೇರಿಸುತ್ತಿದ್ದಾರೆ. ಇದಕ್ಕೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ನಗರದ ಪೊಲೀಸ್ ಆಯುಕ್ತ ಬಿ ದಯಾನಂದ ಅವರು ತಂದೆ ತಾಯಿಯರ ವೃದ್ಧಾಶ್ರಮಕ್ಕೆ ಸೇರಿಸುವ ಮಕ್ಕಳ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸುವಂತೆ ಸಿಬ್ಬಂದಿಗೆ ಸೂಚನೆ ಕೊಟ್ಟಿದ್ದಾರೆ. ಜೀವನದ ಸಂಧ್ಯಾಕಾಲದಲ್ಲಿ ವೃದ್ಧ ತಂದೆ ತಾಯಿಯರನ್ನು ಸರಿಯಾಗಿ ನೋಡಿಕೊಳ್ಳದೆ ವೃದ್ಧಾಶ್ರಮಕ್ಕೆ ಸೇರಿಸುವ ಮಕ್ಕಳ ಮೇಲೆ ಸುಪ್ರೀಂ ಕೋರ್ಟ್ ಆದೇಶದನ್ವಯ ಮುಲಾಜಿಲ್ಲದೆ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಎಂದು ಆಯುಕ್ತರು ಪೊಲೀಸರಿಗೆ ಆದೇಶಿಸಿದ್ದಾರೆ. ಆಯುಕ್ತರ ಸೂಚನೆ ಹಿನ್ನೆಲೆಯಲ್ಲಿ ಖಾಕಿ ಪಡೆ ನಗರದ ವೃದ್ಧಾಶ್ರಮಗಳ ಮೇಲೆ ಹದ್ದಿನ ಕಣ್ಣಿಟ್ಟಿದೆ. ಅದು ಕೆಳಗಡೆ ಇನ್ನೊಂದು ಆರ್ಟಿಕಲ್ ಬಂದಿದೆ ನೋಡಿ. ವೃದ್ಧ ತಂದೆ ತಾಯಿಯನ್ನು ಕಾರಿನಲ್ಲಿ ಕರೆತಂದು ರಸ್ತೆಯಲ್ಲೇ ಬಿಟ್ಟು ಹೋದ ಪುತ್ರಿ. ಇದರಲ್ಲಿ ಆನೆಕಲ್ ನಡೆದಿರೋದು. ರಾತ್ರಿ ವೇಳೆ ವೃದ್ಧ ತಂದೆ ತಾಯಿಯನ್ನು ಮಗಳೊಬ್ಬಳು ಕಾರಿನಲ್ಲಿ ದೇವಸ್ಥಾನದ ಬಳಿಯ ರಸ್ತೆಯಲ್ಲೇ ಬಿಟ್ಟು ಹೋದ ಮನ ಕಲಕುವ ಘಟನೆ ಸರ್ಜಾಪುರ ಸಮೀಪದ ವಿ ಕಲ್ಲಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ನರಳುತ್ತಿದ್ದ ವೃದ್ಧರನ್ನು ಗಮನಿಸಿದ ಸ್ಥಳೀಯರು ಬನ್ನೇರುಘಟ್ಟದ ವೃದ್ಧಾಶ್ರಮಕ್ಕೆ ಸೇರಿಸಿದ್ದಾರೆ. ದೊಮ್ಮಸರದ ಗ್ರೇಸಿ ಪೀಟರ್ 80 ವರ್ಷ ಮಗಳಿಂದ ಪರಿಚಿತರಾದವರು. ಮಗಳು ಆಶಾರಾಣಿ, ಅಳಿಯ ಮಂಜುನಾಥ್ ಹಾಗೂ ಮೊಮ್ಮಕ್ಕಳ ಜೊತೆ ಗ್ರೇಸಿ ಪೀಟರ್ ವಾಸವಿದ್ದರು. ಕಾರಿನಲ್ಲಿ ಕರೆತಂದು ದೇಗುಲದ ಬಳಿ ಬಿಟ್ಟು ಹೋಗಿ ಪರಾರಿಯಾಗಿರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಸರ್ಜಾಪುರದ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಇದು ವಿಜಯ ಕರ್ನಾಟಕ ಸೋಮವಾರದ. ಆಕ್ಚುಲಿ ಈ ತರದ ವಿಷಯಗಳನ್ನೆಲ್ಲ ಮೇನ್ ಪೇಜಲ್ಲಿ ಹಾಕ್ತಾರೆ. ಆದ್ರೆ ಈಗ ಯಾವ್ಯಾವ ರಾಜಕಾರಣಿಗಳ ವಿಷಯಗಳು ಹಾಕೊಂಡಿರ್ತಾರೆ, ಇಂಪಾರ್ಟೆಂಟ್ ವಿಷಯ ಒಳಗಡೆ ಸಣ್ಣದೇ ಆಗ್ತಾರೆ. ಹೋಗ್ಲಿ ಹಿನಿಯ. ಈಗ ನಾನು ನಿಮ್ ಜೊತೆ ಏನು ಹೇಳಕ್ ಬಂದೆ ಅಂದ್ರೆ ನೋಡಿ, ಈಗ ಭಾವನೆಗಳು ತುಂಬಾ ಕಡಿಮೆ ಆಗ್ತಾ ಇದ್ದಾವೆ. ಸಂಬಂಧಗಳಲ್ಲಿ ಸ್ವಾರ್ಥ ಜಾಸ್ತಿ ಆಗ್ತಾ ಇದೆ. ಸ್ವಾರ್ಥಿಗಳಾಗಿ ಮನುಷ್ಯನ ಮನಸ್ಸು ಯಂತ್ರವಾಗುತ್ತಿದೆ. ಕೃತಜ್ಞತೆಯನ್ನು ಕಳ್ಕೊಂತಾ ಇದ್ದಾರೆ. ಗ್ರಾಟಿಟ್ಯೂಡ್ ಅನ್ನೋದು ತುಂಬಾ ಕಡಿಮೆ ಆಗ್ತಾ ಇದೆ. ಸುಪ್ರೀಂ ಕೋರ್ಟ್ ಹೇಳಿದೆ, ವೃದ್ಧಾಶ್ರಮಕ್ಕೆ ಸುಮ್ಗೆ ಸೇರಿಸಿದ್ರೆ ಅವ್ರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಅಂತ. ಯಾಕಂದ್ರೆ ತುಂಬಾ ಜನ ನ್ಯೂಸ್ ನೋಡಿರಲ್ಲ, ಓದಿರಲ್ಲ, ಆ ಕಡೆ ಗಮನ ಹರಿಸಿರಲ್ಲ, ಬೇರೆ ಬೇರೆ ವಿಷಯದಲ್ಲೇ ತಲ್ಲಿದಾಗಿರ್ತಾರೆ. ಅದಕ್ಕೋಸ್ಕರ ನಮ್ಮ ಪೇಪರ್ ಅಲ್ಲಿ ಓದಿ ಅಟ್ಲೀಸ್ಟ್ ನಮ್ಮ ಯೂಟ್ಯೂಬ್ ಅಲ್ಲಿ ನೋಡೋರಿಗೆ ತಿಳುವಳಿಕೆ ಬರಲಿ ಅಂತ ನೋಡಿ. ಎಲ್ಲಿಂದ ಎಲ್ಲಾರು ಹೋಗಿ ದೇವಸ್ಥಾನಗಳಿಗೆ ಹೋಗಿ, ದೇವಸ್ಥಾನಕ್ಕೆ ಹೋಗಿ ನಾವು ಯಾಕೆ ಪೂಜೆ ಮಾಡ್ತೀವಿ? ಆ ಭಗವಂತ ಕೊಟ್ಟದನ್ನೆಲ್ಲ ನಾವು ಅನುಭವಿಸ್ತಾ ಇದ್ದೀವಿ. ಅದಕ್ಕೆ ಕೃತಜ್ಞತೆ ಅರ್ಪಿಸಲು ದೇವಸ್ಥಾನಕ್ಕೆ ಹೋಗ್ತೀವಿ. ಆದ್ರೆ ತುಂಬಾ ಜನ ಬೇಡಿಕೆಗೆ ಹೋಗ್ತಾರೆ, ಅದು ಬೇರೆ ವಿಷಯ. ನಾವು ಇಲ್ಲಿ ಇನ್ನೊಂದು ಸರಳವಾಗಿ ನಾನು ನಿಮ್ಗೆ ಹೇಳ್ತೀನಿ ನೋಡಪ್ಪ. ನಾನು ಬೇರೆ ಯಾವುದೋ ಕಡೆ ಮುಂಚೂನು ನಾನು ಮಾತಾಡಿದ್ದೆ. ಯಾರೋ ಒಬ್ಬ ಸ್ನೇಹಿತ ಸಿಗ್ತಾನೆ, ನಿಮ್ಗೆ ಪರಿಚಯ ಆಗ್ತಾನೆ, ಹೊಸದಾಗಿ ನಿಮ್ಮೊಂದು ಕಾಫಿ ಕೊಡಿಸ್ತಾನೆ, ಒಂದು ಹೋಟ್ಲಿಗೆ ತಿಂಡಿ ಕೊಡಿಸ್ತಾನೆ. ಸ್ವಲ್ಪ ದಿನ ಆದ್ಮೇಲೆ ಪುನಃ ಸಿಗ್ತಾನೆ, ನಿಮಗೆ ಕರ್ಕೊಂಡು ಒಂದು ಸಿನಿಮಾ ತೋರಿಸ್ತಾನೆ. ಇನ್ನೊಂದಷ್ಟು ದಿನ ಆದ್ಮೇಲೆ ನಿಮ್ಗೆ ಒಂದು ಒಳ್ಳೆ ಬಟ್ಟೆ ಕೊಡಿಸ್ತಾನೆ. ಆಮೇಲೆ ಎಲ್ಲಾರು ಸಿಕ್ಕರು ಏನ್ ಖುಷಿ ಆಗುತ್ತೆ ಗೊತ್ತಾ? ವಂಡರ್ಫುಲ್ ಫ್ರೆಂಡ್.
ಅವ್ನು ಡೈಲಿ ಅವನ ಜೊತೆ ನಾವು ಮಾತಾಡ್ತಾ ಇರ್ತೀವಿ, ಪ್ರೀತಿಯಿಂದ ಮಾತಾಡ್ತಾ ಇರ್ತೀವಿ, ಹರಟೆ ಹೊಡಿತಾ ಇರ್ತೀವಿ. ಯಾಕೆಂದ್ರೆ ಅವ್ನು ಕಾಫಿ ಕೊಡ್ಸಿದಾನೆ, ತಿಂಡಿ ಕೊಡ್ಸಿದಾನೆ, ಸಿನಿಮಾ ತೋರಿಸಿದಾನೆ, ಬಟ್ಟೆ ಕೊಡ್ಸಿದಾನೆ. ಅವ್ನು ಎಲ್ಲರೂ ಬಂದ ತಕ್ಷಣ ನಿಮ್ಗೆ ಖುಷಿ ಆಗ್ಬಿಡುತ್ತೆ, ಮುಖ ಅರಳುತ್ತೆ. ಯಾಕೆ ನಿನ್ನಲ್ಲಿ ಅವನ ಮೇಲೆ ಪ್ರೇಮ ಇದೆ, ಬಿಕಾಸ್ ಈಸ್ ಗಿವಿಂಗ್ ಸಮಥಿಂಗ್ ಅಲ್ವಾ. ಆದ್ರೆ ಜೀವಮಾನ ಪೂರ್ತಿ ನಿಮ್ಗೆ ದಿನದಲ್ಲಿ 3 ಸಾರಿ ಊಟ ಹಾಕಿ, ಕಾಫಿ ಕೊಟ್ಟು, ನಿಮ್ ಬಟ್ಟೆ ಒರೆಸಿ, ಸಿನಿಮಾ ತೋರಿಸಿ, 25-30 ವರ್ಷ ನಿಮ್ಮನ್ನ ಸಾಕಿದಾರಲ್ಲ ಅಪ್ಪ ಅಮ್ಮ, ಅವ್ರಿಗೆ ಅವ್ರ ಮುಖ ನೋಡಿದಾಗ ನಿಮ್ಮ ಮನಸ್ಸು ಹರಳುತ್ತಾ, ಖುಷಿ ಆಗುತ್ತಾ? ಆ ಕೃತಜ್ಞತೆ ಇದೆಯಾ? ಯಾರೋ ಒಬ್ಬ ಮಧ್ಯೆ ಬಂದಂತ ಫ್ರೆಂಡು ಸ್ವಲ್ಪ ಸಹಾಯ ಮಾಡಿದ್ರೆ ಅದನ್ನ ನಾವು ನೆನ್ಸ್ಕೊತಾ ಇರ್ತೀವಿ. ಜೀವಮಾನ ಪೂರ್ತಿ ನಮ್ಮನ್ನು ಗೊತ್ತಿಲ್ಲದಾಗ 5 ವರ್ಷದವರು ಮಗು ಅವ್ರಿಗೆ ಏನೂ ಗೊತ್ತಿರಲ್ಲ, ಎಷ್ಟು ಕಷ್ಟಪಟ್ಟು ಸಾಕಿರ್ತಾರೆ. ಅವ್ರಿಗೆ ಎಲ್ಲಿದೆ ನನ್ನ ಕೃತಜ್ಞತೆ? ಆ ಗ್ರಾಟಿಟ್ಯೂಡ್ ಅನ್ನೋದು ಎಲ್ಲಿದೆ? ಆ ಕೃತಜ್ಞತೆ ಮನುಷ್ಯನಿಗೆ ಇಲ್ಲದಾಗ ಅವನು ಮೃಗಕ್ಕೆ ಸಮಾನ. ಯಾವುದರಿಂದ ನೀನು ಏನನ್ನು ಅನುಭವಿಸಿದ್ಯೋ ಆ ಕಡೆ ನನ್ನ ಮನಸ್ಸು ಕೃತಜ್ಞವಾಗಿರ್ಬೇಕು. ಆದ್ರೆ ನಾವೇನ್ ಮಾಡ್ತಾವೆ, ನಮ್ಮಲ್ಲಿ ಕೃತಜ್ಞತೆನೇ ಇಲ್ಲ, ಯಂತ್ರ ಆಗ್ತಾ ಇದೀವಿ. ನಾನು ಆಕ್ಚುಲಿ ಒಂದ್ ಕಡೆ ಹೇಳಿದ್ದೆ, ಸತ್ಯ ಘಟನೆ. ಅಮೆರಿಕದಲ್ಲಿ 3 ಜನ ಮಕ್ಕಳು ದೊಡ್ಡ ದೊಡ್ಡ ಕೆಲಸದಲ್ಲಿದ್ದಾರೆ. ಆದ್ರೆ ತಂದೆ ಬೆಂಗಳೂರಲ್ಲಿ ಅವ್ರು ನೋಡ್ಕೊಳಕ್ಕೆ ಯಾರು, ಒಬ್ಬರೇ ಅಲ್ಲಿ ಅಲ್ಕೊಂಡು ತಿಂಡಿ ತಿಂತಾ ಇರ್ತಾರೆ, ಹೋಟ್ಲಾಗ ಊಟ ಮಾಡ್ತಿರ್ತಾರೆ. ಅವ್ರು ಹೇಳ್ತಾರೆ, ಯಾಕ್ರಿ ನೀವು ಹೋಗಲ್ಲೇ ಅಲ್ಲೇ ಕೆಲವು ಮಕ್ಕಳ ಜೊತೆ ಅಂದ್ರೆ, ಅಯ್ಯೋ ಗುರುಗಳೇ ಅಂದ್ಬಿಟ್ಟು ಹೇಳಿದ್ರು, ಮಕ್ಳು ಕರಿಬೇಕಲ್ಲ, ಕರೆದಿದ್ರೆ ನಾನು ಹೋಗ್ತಾ ಇದ್ದೆ ಅಂತ. ಒಬ್ಬ ನಾನು ಯಾಕೆ ಇಲ್ಲಿರ್ಲಿ, ಅಲ್ಲೇ ಆರಾಮಾಗಿತ್ತು, ಎಲ್ಲಾದ್ರೂ ಮಕ್ಕಳು ಇರಕ್ಕೆ ಅಂತ ಹೇಳಿದ್ರು. ಆದ್ರೂ ಕರೀತಿಲ್ಲ. 3 ಜನ ಮಕ್ಕಳು ಅಮೆರಿಕದಲ್ಲಿದ್ದಾರೆ, ಸಂಸ್ಕೃತವಂತ, ಸಂಸ್ಕಾರವನ್ನು ಕಲಿತಂತ ಮಕ್ಳುಗಳೇನೆ. ಎಲ್ಲ ವಿದ್ಯೆ ಕಲಿತು ಅಲ್ಲೋಗಿ ಸೆಟ್ಲ್ ಆಗಿದ್ದಾರೆ. ಅಪ್ಪ ಇಲ್ಲಿ ಒಬ್ಬರೇ ಆಡ್ತಾ ಇರ್ತಾರೆ. ಹೆಂಗ್ರಿ ಹಿಂಗಾದ್ರೆ ನಿಮ್ಮ ಜೀವನ ಅಂದ್ರೆ, ಅಯ್ಯೋ ಏನಾಗುತ್ತೆ ಬಿಡಿ ಗುರುಗಳೇ, ಮನೇಲಿ ಮಲಗಿರ್ತೀನಿ, ಹಾಗೆ ಸತ್ತೋಗ್ತೀನಿ, 3 ದಿನ ಆದ್ಮೇಲೆ ವಾಸನೆ ಬರುತ್ತೆ, ಪಕ್ಕದ ಮನೆಯವ್ರು ಫೋನ್ ಮಾಡ್ತಾರೆ, ಕಾರ್ಪೊರೇಷನ್ ಬಂದು ಎತ್ಕೊಂಡು ಹೋಗ್ತಾರೆ, ಅಷ್ಟೇ ತಾನೇ ಜೀವನ ಅಂತ. ಅವರು ಭಗವದ್ಗೀತೆಯನ್ನ ಕಂಠಪಾಠ ಮಾಡ್ಕೊಂಡಿದ್ದಾರೆ. ಹಂಗೆ ಪಟ ಅಂತ ಹೇಳ್ತಾರೆ ಅವರು, ಅಷ್ಟು ಜ್ಞಾನಿಗಳು. ಮಕ್ಕಳನ್ನು ಹಾಗೆ ಚೆನ್ನಾಗಿ ಸಾಕಿದ್ರು. ಆದರೆ ಪರಿಸ್ಥಿತಿ ಆಗಿದೆ. ಈ ಥರ ಬೇಕಾಷ್ಟು ಸತ್ಯ ಘಟನೆಗಳನ್ನು ನಾನು ನೋಡಿದ್ದೀನಿ. ಮನುಷ್ಯನ ಮನಸ್ಸು ಬರೀ ಯಂತ್ರ ಆಗ್ತಾ ಇದೆ, ಭಾವನೆಗಳೇ ಇಲ್ಲ, ಸ್ವಾರ್ಥಿಗಳಾಗ್ತಾ ಇದ್ದಾರೆ. ಒಂದಂತೂ ನೆನ್ಪಿಟ್ಕೊಳ್ಳಿ, ಯಾರ ಮನಸ್ಸು ಸ್ವಾರ್ಥವಾಗುತ್ತೋ ಆ ಕ್ಷಣದ ಸುಖ, ಲೈಕ್ ಟಾಕ್ಸಿಕೇಶನ್, ಸಿಗರೇಟ್ಸ್ ಇದ್ದಂಗೆ, ಡ್ರಿಂಕ್ಸ್ ಮಾಡ್ದಂಗೆ, ಬೇರೇನೂ ಮಾಡ್ದಂಗೆ, ಆವಾಗ ಖುಷಿ ಕೊಡುತ್ತೆ ಅಷ್ಟೇ. ಆದ್ರೆ ಅದು ಹಾಳು ಮಾಡ್ತಾ ಹೋಗ್ತದೆ ದೇಹವನ್ನ. ಅದೇ ರೀತಿ ಈ ಸ್ವಾರ್ಥ ಮನಸ್ಸು ಸ್ವಲ್ಪ ದಿನ ಆ ಕ್ಷಣ ಅನುಭವಿಸುತ್ತೆ ಆನಂದವನ್ನು ಹೊರತು, ಮುಂದಕ್ಕೆ ಅವರಿಗೆ ಸಮಸ್ಯೆಗಳು ಸಹಜವಾಗಿ ಬರ್ತಾ ಹೋಗ್ತವೆ. ಆ ಒಳಗಡೆ ಗಿಲ್ಟ್, ಆತ್ಮಸಾಕ್ಷಿ ಅನ್ನೋದಿರುತ್ತೆ, ಅದು ಖಂಡಿತ ನಿಮ್ಮನ್ನ ಕಾಡಿಸುತ್ತೆ. ಒಂದಿನ ಬಂದೇ ಬರುತ್ತೆ, ಅನುಭವಿಸ್ತೀರಾ. ಸೊ ನಾನು ಹೇಳ್ತಾ ಇದ್ದೀನಿ, ಈಗ ಕಾನೂನು ಮಾಡಿದರೆ ಇದು ತುಂಬ ಸೀರಿಯಸ್ ಮಾಡಬೇಕು. ಇದೆಲ್ಲ ಟಿವಿಗಳಲ್ಲಿ, ಮೀಡಿಯಾಗಳಲ್ಲೆಲ್ಲ ಬರ್ಬೇಕು. ಅದನ್ಯಾರು ಮಾಡಲ್ಲ. ಯಾರೋ ಒಬ್ಬ ಸಿನಿಮಾ ಆಕ್ಟ್ರು ಇನ್ನೊಬ್ಳು ಯಾರನ್ನ ಮಾತಾಡ್ಸ್ಬಿಟ್ಟು ಆಯ್ದ್ಬಿಟ್ಟು ಹಿಂದ್ಗಡೆ ಹೋಗ್ಬಿಟ್ಟು ದೊಡ್ಡದು ಬೆಳಗ್ಗೆ ಸಂಜೆವರೆಗೂ ಅದನ್ನೇ ಕೆಲಸ. ಒಬ್ಬ ರಾಜಕಾರಣಿ ಅಲ್ಲೇನೋ ಹೋಗಿ ಇನ್ನೇನೋ ಮಾಡಿದ್ರೆ ಅದೇ ದೊಡ್ಡ ಇಶ್ಯೂ. ಈ ಥರ ವಿಷಯಗಳನ್ನ ಟಿವಿಯಲ್ಲಿ ಕಂಟಿನ್ಯೂಸ್ ಆಗಿ ಹಾಕಬೇಕು. ಈ ರೀತಿ ನಮ್ಮ ನಗರದ ಆಯುಕ್ತರು, ಪೊಲೀಸ್ ಕಮಿಷನರ್ ಈ ಥರ ಆದೇಶ ಹೊರಡಿಸಿದರೆ ಎಚ್ಚರಿಕೆಂದಿರಿ, ಪದೇ ಅದನ್ನ ಹಾಕ್ಬೇಕು. ಸ್ವಲ್ಪ ದಿನ ಅಟ್ಲೀಸ್ಟ್ ಮಧ್ಯ ಟ್ರೋಲ್ ಬರ್ತಾ ಇರಬೇಕು. ಆಗ ಜನರ ಎಚ್ಚರಿಕೆ ಬರುತ್ತೆ. ಕೇಸ್ಗಳನ್ನು ದಾಖಲಿಸ್ತಕ್ಕಂಥ ಕ್ರಿಮಿನಲ್ ಕೇಸ್ಗಳನ್ನ ವಿಡಿಯೋ ಮಾಡಬೇಕು. ಅಲ್ಲೋಗಿ ವೃದ್ಧಾಶ್ರಮದಲ್ಲಿ ಪೊಲೀಸ್ನವ್ರು ಬಂದರು, ಒಂದು ಕೇಸನ್ನ ನೋಡಿದ್ರು, ಅವ್ರು ಕರ್ಕೊಂಡು ಹೋದ್ರು, ಅದನ್ನ ಕ್ರಿಮಿನಲ್ ಕೇಸ್ ದಾಖಲೆ ಮಾಡಿದ್ರು, ಅದನ್ನ ವಿಡಿಯೋ ಮಾಡಿ ಆ ಪೇರೆಂಟ್ಸ್ನ ಇಂಟರ್ವ್ಯೂ ಮಾಡಿ ಟಿವಿನಲ್ಲಿ ಹಾಕ್ಬೇಕು. ಆಗ ಜನರಲ್ಲಿ ಒಂದು ತಿಳುವಳಿಕೆ ಬರುತ್ತೆ. ಬಟ್ ಇದನ್ನು ಯಾರು ಮಾಡೋದಿಲ್ಲ. ಅವ್ರಿಗೆ ಆಯ್ತು ಹೇಳಿದ್ರು, ಬಿಟ್ಟರು, ಪೊಲೀಸ್ನವ್ರು ಹೋದ್ರು, ಹಂಗೆ ಮಾಡ್ತಾ ಹೋಗುತ್ತೆ. ದಿಸ್ ಇಸ್ ದ ಮೇನ್ ಅವೇರ್ನೆಸ್ ವಿ ಹ್ಯಾವ್ ಟು ಕ್ರಿಯೇಟ್. ಯಾಕೆಂದ್ರೆ ತುಂಬ ವೃದ್ಧರು, ಪಾಪ ಪೋಷಕರು ತುಂಬಾ ಕಷ್ಟದಲ್ಲಿದ್ದಾರೆ. ಪಾಪ ಅವ್ರ ಪ್ರೀತಿ ಬೇಕು, ಮಕ್ಕಳ ತರ ಆಗ್ಬಿಟ್ಟಿರ್ತಾರೆ. ಆದ್ರೆ ವಯಸ್ಸಾದಂತೆ ನಾವೇನ್ ಮಾಡ್ತೀವಿ, ಅವ್ರನ್ನ ತುಂಬಾ ಕೀಳಾಗಿ ಕಾಣ್ತಾ ಇರ್ತೀವಿ. ಅವರ ಭಾವನೆಗಳಿಗೆ ಸ್ಪಂದಿಸಲ್ಲ, ನಾವು ಗೌರವಿಸಲ್ಲ, ಪ್ರೀತಿಸಲ್ಲ. ಅಟ್ಲೀಸ್ಟ್ ನಿಮ್ಗೆ ಏನು ಲಾಸ್ ಆಗಲ್ಲ, ಸಣ್ಣ ಪುಟ್ಟ ಕಷ್ಟ ಆಗುತ್ತೆ. ಏಜ್ ಆದ್ಮೇಲೆ ಏನೋ ವಿಚಿತ್ರವಾಗಿ ಮಾತಾಡ್ಬೋದು, ಕಾಯಿಲೆಯಿಂದ ಮನಸ್ಸು ಸ್ವಲ್ಪ ಮಾಗೋಗಿರುತ್ತೆ, ನೆನಪು ಕಡಿಮೆ ಆಗಿರುತ್ತೆ. ಅದನ್ನೆಲ್ಲ ಮಕ್ಕಳ ರೀತಿ ನಾವು ಅದನ್ನು ಸ್ವೀಕಾರ ಮಾಡಿ ಸಮಾಧಾನದಿಂದ ಇದ್ದುಕೊಂಡು ನಾವು ಆರೈಕೆ ಮಾಡಿದಾಗ ನಿನ್ನಲ್ಲಿ ಮನುಷ್ಯತ್ವ ಬರುತ್ತೆ. ಆ ನೀನೇನು ಜೀವನದಲ್ಲಿ ಪಡೆದಿದೆಯೋ ಅದಕ್ಕೆ ಕೃತಜ್ಞತೆ ಬಂದಾಗ ಬದುಕು ಸಾರ್ಥಕ ಆಗುತ್ತೆ. ಖಂಡಿತ ಆವಾಗ ಭಗವಂತ ನಿಮ್ಮನ್ನ ಅರಸ್ತಾನೆ.
ಸೊ ನಮ್ಮ ಜೀವಕ್ಕೆ ಕಾರಣವಾದಂಥ ವ್ಯಕ್ತಿಗಳನ್ನೇ ನೀನು ನಿಕೃಷ್ಟ ಮಾಡಿ ಹೊರಗಡೆ ಹಾಕಿದ್ರೆ ಯಾವ ದೇವ್ರಿ ಹೆಲ್ಪ್ ಮಾಡ್ತಾನೆ ನಿಮಗೆ? ಅಲ್ವೇನ್ರಿ? ನೆನ್ಪಿಟ್ಕೊಳ್ಳಿ, ಇದು ತುಂಬಾ ಮುಖ್ಯ. ಸ್ವಾರ್ಥ ಹೆಚ್ಚಿಗೆ ದಿನ ಸುಖ ಕೊಡಲ್ಲ. ಧನ್ಯವಾದಗಳು.